ಟೋಟಲ್ ನಮ್ಮ ತಾಲೂಕಿನಲ್ಲಿ 20,000 ಬೆನಿಫಿಷಿಯರಿ ಇದ್ದಾರೆ. ಅದರಲ್ಲಿ ಸುಮಾರು 80 ಜನ ಆಸ್ತಿ ಮಾಲಕು ಸ್ಟೇ ಹೋಗಿದ್ದಾರೆ. ಇಲ್ಲಾಂದ್ರೆ ಅದು 3-4 ಸಾವಿರ ಪಟ್ಟ ಹಾಕ್ತಿತ್ತು. ಶಿಗ್ಗಾಂವ್, ಸೌದೂರು, ಬಲ್ಕಾಪುರ 3 ಮುನ್ಸಿಪಾಲಿಟಿಯಲ್ಲಿ ಸುಮಾರು 2-3 ಸಾವಿರ ಸ್ಲಮ್ ಅದನ್ನು ನಾವು ರೆಡಿ ಮಾಡ್ತೇವೆ. ತದನಂತರ ಇನ್ನೂ ಒಂದು ಸುಮಾರು 40-45 ಗ್ರಾಮಗಳಲ್ಲಿ ನಮಗೆ ಕೆಲಸ ಮಾಡಕ್ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಇದ್ದಿದ್ದ ಸಿಬ್ಬಂದಿಗೆ ಇದಕ್ಕೆ ಉಪಯೋಗ ಮಾಡಕ್ ಬರೋದಿಲ್ಲ. ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್, ಮುನ್ಸಿಪಲ್ ಡಿಪಾರ್ಟ್ಮೆಂಟ್ ಇದೆಲ್ಲ ಬೇರೆ ಕೆಲಸ ಇರೋದ್ರಿಂದ ಅದ್ರ ಮಾಡಕ್ಕಾಗಿಲ್ಲ. ಅದು ನಾವು ಜಿಲ್ಲೆಯಲ್ಲಿ ನಂಬರ್ 2 ಇದೀವಿ. ನಂಬರ್ 1 ಮಾದೇ ಸಾಹೇಬರು ಹಂಗಲ್, ನಂಬರ್ 2 ನಾವಿದ್ದೀವಿ. ನಂಬರ್ 1 ಆಗ್ಬೋದಾಗಿತ್ತು. ಅದರಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದ್ರಾಗ ನಮ್ಮ ಅಧಿಕಾರಿಗಳಿಗೆ ಒಂದು ಸ್ವಲ್ಪ, ಯಾಕಂದ್ರೆ ಮಾದೇ ಸಾಹೇಬರು 2 ವರ್ಷದಿಂದ ಪ್ರಾರಂಭ ಮಾಡಿದ್ರು. ನಾವು ಈ ಕಡೆ ಒಂದು 6 ತಿಂಗಳಿಂದ ಪ್ರಾರಂಭ ಮಾಡಿದ್ವಿ. ಸೊ ಅದಕ್ಕಾಗಿ ಬರುವ ದಿನಗಳಲ್ಲಿ ಈಗ 6,000 ಮಂದಿ ಕೊಡಾಕಿದ್ದೀವಿ. ಇನ್ನು 14,000 ಮಂದಿಗೆ ಇನ್ನೊಂದು 2 ವರ್ಷ ಪೀರಿಯಡ್ ಇದೆ. ಇನ್ನೊಂದು 6 ತಿಂಗಳಲ್ಲಿ ಇನ್ನೂ 14,000 ಮಂದಿ ಕೊಡುವಂತ ಕೆಲಸ ಮಾಡ್ತೀವಿ. ಇವತ್ತು ಇಲ್ಲಿ ತಮ್ಗೆಲ್ಲ ಕರೆದಿರೋ ಉದ್ದೇಶ ವಿಶೇಷವಾಗಿ ಪಿಡಿಒಗಳು, ವಿಎಗಳು, NRLMದವರು, NBKದವರು, ವಿಎಗಳು, RIಗಳು, ಸರ್ವೆ ಡಿಪಾರ್ಟ್ಮೆಂಟ್ ಅವರು, ಅಧಿಕಾರಿಗಳಿಗೆ ಕರೆಯುವುದರ ಉದ್ದೇಶ ಏನಂತ ಹೇಳಿದ್ರೆ, ಇದು ಕಾರ್ಯಕ್ರಮ ಏನಿದೆ ನಮ್ಮ ಕಾರ್ಯಕ್ರಮ ಜೊತೆಗೆ ನಿಮ್ಮ ಕಾರ್ಯಕ್ರಮ. ಯಾವ ಸರ್ಕಾರದ ಪ್ರತಿನಿಧಿ ನಾ ಇದ್ದೀನೋ ಅದೇ ಸರ್ಕಾರದ ಪ್ರತಿನಿಧಿ ನೀವಿದ್ದೀವಿ. ನನ್ನ ಹಾಗೂ ತಮ್ಮೆಲ್ಲ ಕರ್ತವ್ಯ ಏನಂತ ಹೇಳಿದ್ರೆ, ಅದೇ ಏನ್ ನಮ್ದು ಸಮಾವೇಶ ನಡೀತಾ ಇದೆ ಆ ಸಮಾವೇಶವನ್ನು ನಾವು ಸಕ್ಸಸ್ ಮಾಡೋದು. ಇವತ್ತು ನಾವು ಈ ಕಾನೂನು ಬಂದಿದ್ದು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು 2017-18 ಇದ್ದಾಗ ಈ ಕಾನೂನು ಬಂದಿತ್ತು. ತದನಂತರ ಈ ಕ್ಷೇತ್ರದಿಂದ ಬಹಳ ಜನ ಅಧಿಕಾರದಲ್ಲಿ ಬಂದರು, ಯಾರು ಕೂಡ ಮಾಡಕ್ಕಾಗಲಿಲ್ಲ. ಬಟ್ ಇವತ್ತು ನಮ್ಗೆ ಒಂದು ನಿಮ್ಗೆ ಅವಕಾಶ ಸಿಕ್ಕಿದೆ, ಮಾಡ್ಬೇಕಂತ ಎಲ್ಲರೂ ಮನಸ್ಸೈತಿ. ಅದು ಮಾಡಕ್ ದೇವರದ್ದು ಅಂತ ಒಂದು ಮೊಮೆಂಟ್ ಕ್ರಿಯೇಟ್ ಆಗ್ತಿರಲ್ಲ, ಆ ಅವಕಾಶ ಬಡವರಿಗೆ ಒಂದು ಸಹಾಯ ಮಾಡುವಂತ ಅವಕಾಶ ನಮ್ಗೆ ಇವತ್ತು ನಿಮ್ಗೆಲ್ಲರಿಗೂ ಸಿಕ್ಕಿದೆ. ಸೊ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು. ಬೆನಿಫಿಷಿಯರಿ ಸುಮಾರು 30-40 ವರ್ಷದಿಂದ ನಮ್ಮ ಮನೆಯಲ್ಲಿದ್ದರು. ಯಾವ್ದೋ ಹೆಸರ ಮೇಲೆ ಮನೆ ಇತ್ತು. ಇವತ್ತು ಅವ್ರ ಹೆಸರ ಮೇಲೆ ನಾವು ಪಟ್ಟ ಮಾಡಿ, ರಿಜಿಸ್ಟ್ರೇಷನ್ ಮಾಡಿ, ಈ ಸ್ವತ್ತು ಮಾಡಿ, ಅದರ ನಂತರ ಅದನ್ನು ಪಟ್ಟ ಮಾಡಿಕೊಂಡು ಫೈಲ್ ಮಾಡ್ಕೊಂಡು ಡಾಕ್ಯುಮೆಂಟ್ ಫೈಲ್ ಕೊಡ್ತಾ ಇದ್ದೀವಿ. ಯಾರು ಕೂಡ ಅದಕ್ಕೆ ಪ್ರಶ್ನೆ ಮಾಡಕ್ ಬರೋದಿಲ್ಲ. ಅಂತ ಒಂದು ವ್ಯವಸ್ಥಿತವಾದಂತ ಒಂದು ಡಾಕ್ಯುಮೆಂಟ್ ಯಾರು ಕೋರ್ಟಿಗೆ ಹೋಗಕ್ ಬರೋದಿಲ್ಲ, ಅಂತ ಒಂದು ಡಾಕ್ಯುಮೆಂಟ್ ಮಾಡ್ಕೊಡ್ತಾ ಇದೀವಿ. ಅದರಿಂದ ಅನುಕೂಲ ಏನಾಗ್ತದೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಬಡವರು ಇವತ್ತೆ ಅವ್ರಿಗೇನಾದ್ರೂ ಸಾಲ ಬೇಕು, ಅವ್ರ ಮನೆಯ ಹೆಸರು ಮೇಲೆ ಇಲ್ಲ. ಪುಣ್ಯ ಧರ್ಮಸ್ಥಳ ಸಂಘ ಆವಿವಾದ ಚಲೋ ಪುಣ್ಯ ಐತಿ. ಇಲ್ಲ ಅಂತ ಹೇಳಿದ್ರೆ 3 ರೂಪಾಯಿ ಬಡ್ಡಿ, 5 ರೂಪಾಯಿ ಬಡ್ಡಿ, 6 ರೂಪಾಯಿ ಬಡ್ಡಿ ದುಡ್ಡು ತಗೊಂಡು ಬಹಳಷ್ಟು ರೈತರು ಸಾಲದ ಬಾಧೆಗೆ ಸಿಲುಕಿ ಬಹಳಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡು ನಾವು ನೋಡಿದ್ವಿ. ಯಾರ್ದಾರ ಒಂದ್ ಮನೆಯಾಗ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ ಅಂದ್ರೆ ಅವನೊಂದು ಆತ್ಮಹತ್ಯೆ ಆಗುದಿಲ್ಲ, ಅವನ ಜೊತೆಗೆ ಇರುವಂತ ಅವನ ಸರ್ವ ಕುಟುಂಬನೂ ಅದರ ಪರಿಣಾಮ ಎದುರಿಸಬೇಕಾಗ್ತೈತಿ. ಅದನ್ನ ಅರಿತು ನಮ್ಮ ಸರ್ಕಾರ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಇರುವಂತ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ 3 ಗ್ಯಾರಂಟಿ ಯೋಜನೆ ತಂದಿದೆ. ಅದರ ಪ್ರಕಾರ ನಾವು ಕೂಡ ಎಲ್ಲ ಅಧಿಕಾರಿಗಳಿಗೆ ನಾನು ಬಹಳ ಪ್ರೆಷರ್ ಕೊಡ್ತೀನಿ. ತಹಸೀಲ್ದಾರ್ ಅವರಿಗೆ, ಎಒ ಅವರಿಗೆ, ಚೀಫ್ ಆಫೀಸರ್ಗಳಿಗೆ, ಪಿಡಿಒ, ವಿಎಗಳಿಗೆ ವಿಧಾನ ಸಮಾರಂಭದಲ್ಲಿ 10 ಮೀಟಿಂಗ್ ಅನ್ನು ನಾವು ಮಾಡಿ ಅವರ ಮೇಲೆ ಒತ್ತಡ ಹಾಕಿ ಇವತ್ತು 6,000 ಪಟ್ಟ ರೆಡಿ ಮಾಡಿದ್ದೀವಿ. ಸೊ ಅದಕ್ಕೆ ನಮ್ದೊಂದು ಕರ್ತವ್ಯ ಏನಂತ ಹೇಳಿದ್ರೆ, ಈ ಕೆಲಸ ಮಾಡಿದ್ರೆ ಶಬಾಷ್ ಇರ್ಬೇಕಲ್ಲ. ಇವತ್ತಷ್ಟು ರಾತ್ರಿ ಹಗಲು ದುಡಿದು ಕೆಲಸ ಮಾಡಿದ್ದಾರೆ, ಶಬಾಷ್ಗಿರಿ ಬೇಕಂತ ಹೇಳಿದ್ರೆ ಅದಕ್ಕೆ ಒಂದೇ ಸರ್ಕಾರ 5 ಗ್ಯಾರಂಟಿಯಲ್ಲಿ ಸುಮಾರು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ 800 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದೆ. ಜೊತೆಗೆ 6,000 ಮಂದಿ ಪಟ್ಟ ಮಾಡ್ತಾ ಇದ್ವಿ. ಬೇಕಾದ್ರೆ ಅಲ್ಲಿ ನಮ್ಮ ಕಾಮನಹಳ್ಳಿ ಎಲ್ಲರೂ ಗಂಜಿಗೆಟ್ಟಿರು. ನಾನು ಚುನಾವಣೆ ಆಗೋ ಪೂರ್ವದಲ್ಲಿ ಇನ್ನೂ MLA ಆಗಿದ್ದಿಲ್ಲ. ಅವಾಗ ಒಂದು ಕಣ್ಣೀರ್ ಕತೆ ನೋಡಿ, ಇಂಥ ಕಣ್ಣೀರ್ ಕತೆ ಶಿಗ್ಗಾಂವದಾಗ ಎಷ್ಟದ ಅಂತ ನೋಡಿದಾಗ, ಇಂಥ ಕಣ್ಣೀರ್ ಕತೆ ಶಿಗ್ಗಾಂವದಾಗ 150 ಪಲ್ಯ ಪಾಪ ಮನಿ ಹಾಕೊಂಡ ಕರೆಂಟ್ ಕೊಡ್ತಾ ಇಲ್ಲ, ಅವ್ರಿಗೆ ಪಟ್ಟ ಇಲ್ಲ, ಉತ್ತಾರ ಇಲ್ಲ. ನಾವು ಕೊಡೋ ಸಂದರ್ಭದಾಗ ಯಾವನೋ ಒಬ್ಬ ಸ್ಟೇ ಹೋಗಿದ ಪುಣ್ಯಾತ್ಮ. ನೀವು ನಾವ್ ಅದೇವಿ ಯಾರು ಸ್ಟೇ ಅಲ್ಲ, ಏನ್ ಬೇಕಂತ ಮಾಡಿದ್ರು ಮಾಡಕ್ಕೆ ಸ್ಟೇ ಬಡವರಿಗಾಗಿ ಯಾವುದೇ ರೀತಿ ಹೋರಾಟಕ್ಕೆ ನಾವು ಸಿದ್ಧರಿದ್ದೀವಿ. ಬಹಳ ಗಟ್ಟಿಯಾಗಿ ನಾವು ಕೆಲಸ ಮಾಡ್ತೀವಿ.
ಅದಕ್ಕೆ ದಯವಿಟ್ಟು ಯಾರು ಚಿಂತೆ ಮಾಡಬೇಕಾಗಿಲ್ಲ. ಇವತ್ತು ತಮಗೆ ತರಿಸಿರೋ ಉದ್ದೇಶ ಅಂತ ಹೇಳಿದ್ರೆ ಪಿಡಿಒಗಳ ಜೊತೆಗೆ ಬಹಳ ಕಡಿಮೆ ಸ್ಯಾಲರಿಯಲ್ಲಿ ಕೆಲಸ ಮಾಡುವಂತ ನಮ್ಮ MBK ಮತ್ತೆ NCRP MBK NCRP ಆಮೇಲೆ ಕೃಷಿ ಸಖಿ ಪಶು ಸಖಿ ನಿಮ್ಮ ಸಪರೇಟ್ ಮೀಟಿಂಗ್ ಕರಿಬೇಕಾಗಿತ್ತು. ಕೆಲಸದ ಒತ್ತಡದಲ್ಲಿ ನನಗೆ ಕರೀಲಿಕ್ಕೆ ಆಗಿಲ್ಲ. ಅದಕ್ಕಾಗಿ ಎಣಿಕೆ ಮಾಡಿಲ್ಲ, ನಾ ಮಾಡಿದ್ದಿಲ್ಲ, ನಾವು ನಿಮ್ಮ ಗ್ಯಾರಂಟಿ ಮಾಡಿದ್ವಿ. ಅದಕ್ಕಾಗಿ ತಾವೆಲ್ಲ ಬಂದಿದ್ದೀವಿ. ನಮ್ಮ ಪಿಡಿಒಗಳಿಗೆ ವಿಒಗಳಿಗೆ ಒಂದೊಂದು ಗ್ರಾಮದಲ್ಲಿ ಫಲಾನುಭವಿಗಳಿಗೆ ತರಲಿಕ್ಕೆ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ತಾವು MBKದವರು, NCRP ಅವರು, ಕೃಷಿ ಸಖಿ ಪಶು ಸಖಿ ಅವರು ಎಲ್ಲ ಸಹಕಾರ ಕೊಡಬೇಕು. ಜೊತೆಗೆ ನಮ್ಮ ಮುಖಂಡರು ಸಹಕಾರ ಕೊಡ್ತಾರೆ. ಇವತ್ತು 1.5 ಲಕ್ಷ ಜನ ಸೇರಿಸುವ ಒಂದು ಟಾರ್ಗೆಟ್ ಇಟ್ಕೊಂಡು ಇವತ್ತು ಜಿಲ್ಲಾಡಳಿತ ಅದಕ್ಕಾಗಿ ಕೆಲಸ ಮಾಡ್ತಾ ಇದೆ. ಇವತ್ತ ನಮ್ಗೆ ಯಾರಾದ್ರೂ ಏನಾದ್ರು ಸಮಸ್ಯೆ ಇದ್ರೆ ನಾವು ಕೇಳಬಹುದು. ಜೊತೆಗೆ ಇವತ್ತು ಯಾವ ಊರಿಗೆ ಏನೇನು ಬಸ್ ಅಲೋಕೇಶನ್ ಆಗಿಸಿ ಅದನ್ನು ಯಾವ ರೀತಿಯಿಂದ ತಾವು ಫಲಾನುಭವಿಗಳಿಗೆ ಕರೆದುಕೊಂಡು ಹೋಗ್ಬೇಕಂತೇಳಿ ಇವತ್ತು ನಾವು ಡಿಸ್ಕಸ್ ಮಾಡಬೇಕಾಗಿದೆ. ಅದಕ್ಕೆ ಯಾರ್ಯಾರು ಏನೇನು ಸಲಹೆ ಐತಿ ಸಲಹೆ ತಗೋಬಹುದು. ಮತ್ತೆ ಈ ಮೀಟಿಂಗಿಗೆ ನಮ್ಮ ಆಹ್ವಾನದ ಮೇಲೆ ಬಂದಿದ್ದಕ್ಕೆ ನಿಮ್ಗೆಲ್ಲರೂ ಕೂಡ ತಾಲೂಕಿನ ಶಾಸಕನಾಗಿ ಧನ್ಯವಾದ ಅರ್ಪಿಸಿ ಮೀಟಿಂಗ್ ಅನ್ನು ಪ್ರಾರಂಭ ಮಾಡ್ತೀವಿ.